ಎಲ್ರಿಗೂ ನಮಸ್ಕಾರ. ಚಿನ್ನದ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು 2ನೇ ಅಧ್ಯಾಯದ 38ನೇ ಶ್ಲೋಕ ಹೇಳ್ಕೊಡ್ತೀನಿ. ಏನಪ್ಪ ಫಸ್ಟ್ ಏನಕ್ಕೆ ಈ ಶ್ಲೋಕ ಹೇಗೆ ಬರುತ್ತೆ ಅಂದರೆ, ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ಅರ್ಜುನ ನೀನು ಕ್ಷತ್ರಿಯ, ಯುದ್ಧ ಮಾಡಲೇಬೇಕು. ಕ್ಷತ್ರಿಯ ಅಂದ್ರೇನೋ ಯುದ್ಧ ಮಾಡಲೇಬೇಕು, ಆಗಲೇ ನಿಂಗೆ ಶ್ರೇಯಸ್ಸು. ಒಂದು ವೇಳೆ ನೀನೇನಾದ್ರು ಯುದ್ಧ ಮಾಡೋದು ಬಿಟ್ಬಿಟ್ರೆ ಅದರಿಂದ ನಿನಗೆ ನಿನಗೆ ಬ್ಯಾಡ್ ನೇಮ್ ಬರುತ್ತೆ ಅಂತಂದರೆ ಅದಕ್ಕಿಂತ ಸಾಯೋದೇ ವಾಸಿ. ಅರ್ಥ ಆಯ್ತಾ? ಅಂದರೆ ಸಾವಿಗಿಂತ ಹೆಚ್ಚು ಒಂದು ಕೆಟ್ಟ ಹೆಸರು ಬರುತ್ತೆ ನಿನಗೆ. ಅದಕ್ಕೋಸ್ಕರ ನೀನು ಯಾರು ನಿನ್ನನ್ನು ಕರುಣೆಯಿಂದ ನೀನು ಯುದ್ಧ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳಲ್ಲ. ಹೇಳಿ ಇವನು ಯುದ್ಧ ಮಾಡದೆ ಓಡ್ದ, ಇವನಿಗೆ ಬರಲ್ಲ, ಇವನಿಗೆ ಹೇಳಿ ಇವನು ಅಂತ ಅಂದ್ಬಿಟ್ಟು ನಿನ್ನ ಆಡ್ಕೋತಾರೆ ಎಲ್ರೂ. ನಿನ್ನ ಸಾಮರ್ಥ್ಯವೇ ಇಲ್ವೇನೋ ನಿನಗೆ, ಬರೀ ನೀನು ಕೊಚ್ಕೋತಾ ಇದೆಯೇನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನೀನು ಯುದ್ಧಕ್ಕೆ ಸಿದ್ಧನಾಗಬೇಕು. ನೀನೇನಾದ್ರು ಯುದ್ಧದಲ್ಲಿ ಸತ್ತೋದ್ರೆ ವೀರ ಸ್ವರ್ಗ ಸಿಗುತ್ತೆ, ಗೆದ್ದರೆ ರಾಜ್ಯ ಸಿಗುತ್ತೆ. ಹಾಗಾಗಿ ಯುದ್ಧ ಮಾಡೋದ್ರಿಂದ ನಿನಗೆ ಲಾಭನೇ ಉಂಟು, ಎರಡರಲ್ಲೂ ಲಾಭ ಇದೆ. ಸ್ವರ್ಗದ ಆಸೆಯಿಂದಾಗಲಿ ಅಥವಾ ರಾಜ್ಯದ ಆಸೆಯಿಂದಾಗಲಿ ಯುದ್ಧ ಮಾಡಿದ್ರೆ ಪಾಪ ಉಂಟಾಗುತ್ತೆ ಅನ್ನೋದಾದರೆ, ಆ ಪಾಪ ಅಂತಕ್ಕಂತಹ ಹುಳಿಯನ್ನು ಕಷಿ ಮಾಡ್ತಕ್ಕಂಥ ಉಪಾಯವನ್ನು ಹೇಳ್ತೀನಿ ಕೇಳು ಅಂತ ಅಂದ್ಬಿಟ್ಟು ಈ ಶ್ಲೋಕವನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಹೇಳ್ತೀರಾ ಮಕ್ಕಳ? ಹೇಳ್ಕೊಡ್ತೀನಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಏನಪ್ಪ ಅಂತಂದರೆ, ಸುಖ ಬರಲಿ, ದುಃಖ ಬರಲಿ, ಲಾಭ ಆಗಲಿ, ಲಾಸ್ ಆಗಲಿ, ಗೆಲ್ಲದೆ ಸೋಲ್ಲಿ, ಎಲ್ಲವನ್ನು ಸಮನಾಗಿ ಭಾವಿಸ್ಬೇಕು. ನೋಡಿ ಮಕ್ಕಳ, ಏನಾಗುತ್ತೆ ನಿಮಗೆ ಜೀವನದಲ್ಲಿ ನಗುನೂ ಬರುತ್ತೆ, ಅಳುನೂ ಬರುತ್ತೆ. ಏನೋ ಒಂದು ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗಿಬಿಡ್ತೀರಾ, ಅಥವಾ ಎಲ್ಲೋ ಆಟದಲ್ಲಿ ಗೆಲ್ತೀರಾ ಅಥವಾ ಸೋಲ್ತೀರಾ. ಯಾವುದೇ ಬಂದರೂ ಕೂಡ ನೀವು ಈ ಸಮನಾಗಿರಬೇಕು. ಅಂದರೆ ಸುಖ ಬಂದ ತಕ್ಷಣ ನನಗೆ ದೇಹ ಅಂತ ನಕ್ಕೊಂಡು ಏನು ಮೆರೆದು ಬಿಡೋದು. ಆಮೇಲೆ ಅಕಸ್ಮಾತ್ ಗೆಲ್ಲಿಲ್ಲ, ಸೋತ್ಬಿಟ್ರೆ ಅವ್ನು ಹಂಗೆ ಮಾಡ್ದ, ಅವ್ನು ಹಿಂಗೆ ಮಾಡ್ದ ಅಳ್ತಾ ಇರೋದು. ಆ ಥರ ಮಾಡಬಾರ್ದು. ಯಾವಾಗ್ಲೂ ಗೆದ್ದರೂ ಒಂದೇ ಥರ, ಸೋತ್ರೂ ಒಂದೇ ಥರ ಇರಬೇಕು. ಅರ್ಥ ಆಯ್ತಾ? ಆಮೇಲೆ ಅಳು ಬಂದ್ರೂ ಅಥವಾ ಖುಷಿ ಆದ್ರೂ ಒಂದೇ ಥರ, ದುಃಖ ಆದರೂ ಸಂತೋಷವಾದರೂ ಒಂದೇ ಥರ ಇರಬೇಕು ಅನ್ನೋದನ್ನು ಕೃಷ್ಣ ಇದರಲ್ಲಿ ನಮಗೊಂದು ಸಂದೇಶ ಕೊಡ್ತಾರೆ. ಯಾಕೆ ಗೊತ್ತಾ? ಯಾವಾಗಲೂ ನಮಗೆ ಸುಖನೇ ಬರೋದಿಲ್ಲ ಅಥವಾ ಯಾವಾಗಲೂ ನಮಗೆ ದುಃಖ ಇರೋದಿಲ್ಲ. ಸುಖನೇ ಬಂದಾಗ ನಾವು ದೇವರನ್ನೂ ನೋಡದೆ ಏನು ಸಂತೋಷವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇರ್ತೀವಿ, ಏನು ಮೆರಿತಾ ಇರ್ತೀವಿ. ಆಮೇಲೆ ದುಃಖ ಬಂದಾಗ ಅಷ್ಟೇ ನಾವು ಡಿಪ್ರೆಷನ್ ಆಗಿ ಹೊರಟೋಗ್ಬಿಡ್ತೀವಿ ನಾವು. ಆಗೇನಾಗುತ್ತೆ, ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸುಖ ಬಂದಾಗ ಹಿಗ್ದೆ, ದುಃಖ ಬಂದಾಗ ಕುಗ್ದೆ, ಲಾಭ ಆಗಲಿ ನಷ್ಟ ಆಗಲಿ ಸೋಲಾಗಲಿ ಗೆಲುವಾಗಲಿ ಯಾವಾಗಲೂ ಒಂದೇ ಥರ ಇರಬೇಕು ಅಂತಕ್ಕಂಥದ್ದನ್ನು ಈ ಶ್ಲೋಕದಲ್ಲಿ ನಮಗೆ ಭಗವಂತ ಸಂದೇಶ ನೀಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು. ಅರ್ಜುನಂಗೆ ಇದನ್ನು ಹೇಳಿಬಿಟ್ಟು, ನೀನು ಎಲ್ಲ ರೀತಿಯಲ್ಲೂ ಒಂದೇ ಥರ ನೋಡಿಕೊಂಡು ಫಸ್ಟ್ ಯುದ್ಧಕ್ಕೆ ಸಿದ್ಧನಾಗು, ರೆಡಿಯಾಗು. ಆಗ ಮಾತ್ರ ನೀನು ಈ ವಿಧವಾದತಕ್ಕಂಥ ಪಾಪವನ್ನು ಹೊಂದೋದಿಲ್ಲ, ನಿಂಗೆ ಯಾವ ಪಾಪನೂ ಬರೋದಿಲ್ಲ ಅಂತ ಅಂದ್ಬಿಟ್ಟು
ಅರ್ಜುನ ಹಂಗೆ ಹೇಳ್ತಾನೆ. ಅಂದರೆ ಯಾಕೆಂದರೆ ಬಂಧು ಹತ್ಯೆ ಅಂದರೆ ನೆಂಟರನ್ನೆಲ್ಲ ನಾನು ಸಾಯಿಸ್ಬಿಟ್ರೆ ಅದು ಪಾಪ ಅಂತ ಅರ್ಜುನ ತುಂಬ ಅನುಮಾನವಾಗಿ ಮಾಡಲೋ ಬೇಡವೋ ಅಂತಿರ್ತಾನಲ್ಲ. ಅದಕ್ಕೆ ಕೃಷ್ಣ ಡೈರೆಕ್ಟಾಗಿ ಆನ್ಸರ್ ಕೊಡೋದು, ನೀನು ಅದಕ್ಕೋಸ್ಕರ ಪಾಪ ಅಂತ ಅಂದ್ಕೋಬೇಡ. ಒಂದು ಧರ್ಮದ ಯುದ್ಧದಲ್ಲಿ ಶಸ್ತ್ರಪಾತಗಳಾಗುತ್ತೆ, ಅಪಜಯ ಆಗುತ್ತೆ, ಸ್ವಜನರ ಮರಣ ಆಗುತ್ತೆ, ಮುಂತಾದ ದುಃಖ ಉಂಟಾಗಬಹುದು. ಜಯ ಸಿಕ್ಕಿದ್ರೆ ಅಥವಾ ರಾಜ್ಯ ಪ್ರಾಪ್ತಿಯಿಂದ ಸುಖವೂ ಉಂಟಾಗಬಹುದು. ಆದರೆ ನೀನೇನು ಮಾಡಬೇಕು ಅಂತಂದರೆ, ಅಕಸ್ಮಾತ್ ಅವರೆಲ್ಲ ಸತ್ತೋದ್ರು ಅಂತ ನೀನು ಬೇಜಾರೂ ಮಾಡಿಕೊಳ್ಳದೆ ಅಥವಾ ಗೆದ್ದೆ ಅಂತ ನೀನು ಖುಷಿನೂ ಪಡೆದೆ ಸಮಭಾವದಿಂದ ಯುದ್ಧ ಮಾಡಿದ್ರೆ ನಿಂಗೆ ಯಾವ ಪಾಪನೂ ಉಂಟಾಗೋದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಲ್ವಾ ಮಕ್ಕಳ, ನಾವು ಎಷ್ಟು ತಿಳ್ಕೊಳ್ಬೇಕಾಗಿರುತ್ತೆ ಅಂತ ನಮಗೆ ತುಂಬ ಬೇಕಾದಷ್ಟು ತಿಳ್ಕೊಳ್ಬೇಕು, ನಾವು ತಿಳ್ಕೊಬಹುದು ಈ ಶ್ಲೋಕದಿಂದ. ಯಾಕೆಂದರೆ ಹಗಲು ರಾತ್ರಿ ಹೇಗಾಗುತ್ತೋ ಹಾಗೆ ನಮಗೆ ಸುಖ ದುಃಖ ಬರ್ತಿರುತ್ತೆ ಹೋಗ್ತಿರುತ್ತೆ. ಅದಕ್ಕೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಇರೋದನ್ನು ಮೊದಲು ನಾವು ಕಲ್ತ್ಕೊಳ್ಬೇಕು. ಸೋಲು ಗೆಲುವು ಲಾಭ ನಷ್ಟ ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಿರುತ್ತೆ, ಅವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಕಶ್ಮಲ ಇರೋದಿಲ್ಲ, ನಮಗೆ ದ್ವಂದ್ವಗಳಿರೋದಿಲ್ಲ, ನಮಗೆ ಡೌಟ್ ಇರೋದಿಲ್ಲ, ನಮಗೆ ಗೊಂದಲಗಳಿರೋದಿಲ್ಲ. ಯಾವಾಗಲೂ ಒಂದೇ ಥರ ಇದ್ದರೆ ಆಗ ನಮ್ಮ ಜೀವನ ಚೆನ್ನಾಗಿರತ್ತೆ ಅಂತ ಕೃಷ್ಣ ಈ ಸಮತಾಭಾವ ಹೇಗಿರಬೇಕು ಅಂತ ಹೇಳಿ ಯುದ್ಧ ಮಾಡುವಂಥ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಈಗ ನನಗೆ ಹೇಳಿದ್ನಲ್ಲ ನಿಮಗೆ ಸಮತಾಭಾವ ಉಂಟಾಗುತ್ತೆ ಅಂತ, ಖಂಡಿತವಾಗ್ಲೂ ನಮಗೆ ಸುಖ ದುಃಖ ಹೇಗಾಗುತ್ತೆ ಅಂತ ನಾವು ಅಂದ್ಕೊಂಡು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ, ಹೇಗಪ್ಪ ನಾನು ಸಂತೋಷ ಬಂದ್ರೂ ಹಿಗ್ದೆ, ದುಃಖ ಬಂದ್ರೂ ಕುಗ್ದೆ, ಡಿಪ್ರೆಸ್ ಆಗದೆ ಇರೋದು ಹೇಗಪ್ಪ ಅಂದರೆ ಈ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದರೆ ನಿಮಗೆ ತಾನಾಗೆ ನಿಮಗೆ ಸಮತಾಭಾವ ಬರುತ್ತೆ ಮಕ್ಕಳ. ಹೀಗೆ ಕೃಷ್ಣ ಸಮಬುದ್ಧಿಯನ್ನು ವಿವರಿಸ್ತಾ ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ಏಕೆಂದರೆ ಅವನು ಜ್ಞಾನೋಪದೇಶ ಅರ್ಥವಾಗಲಿಲ್ಲ ಅರ್ಜುನನಿಗೆ. ಈ ಜ್ಞಾನ ಏನು ಹೇಳಿದ್ನೋ ಅರ್ಥ ಆಗಲಿಲ್ಲ ಅರ್ಜುನನಿಗೆ. ಅದಕ್ಕೆ ಯಾಕೆಂದರೆ ಅರ್ಜುನನ ಮನಸ್ಸು ಆತ್ಮಸ್ವರೂಪವನ್ನು ಅಷ್ಟೊತ್ತು ಹಿಂದೆ ಎಲ್ಲ ಹೇಳಿದ್ನಲ್ಲ, ಆತ್ಮದ ಬಗ್ಗೆ ಎಲ್ಲ ಕೃಷ್ಣ ಹೇಳಿದ್ನಲ್ಲ, ಆತ್ಮಕ್ಕೆ ಸಾವಿಲ್ಲ, ಅದು ಇದು ಎಲ್ಲ ಆದಿ ಇಲ್ಲ ಅಂತೇಳಿ ಎಲ್ಲ ಕಥೆ ಹೇಳಿದ್ನಲ್ಲ, ಅದು ಯಾವುದೋ ನನಗೆ ಅರ್ಥ ಆಗಲಿಲ್ಲ ಅರ್ಜುನನ ಮನಸ್ಸಿಗೆ. ಅದಕ್ಕೋಸ್ಕರ ನಿನ್ನ ಮನಸ್ಸು ಅಷ್ಟು ಶುದ್ಧವಾಗಿಲ್ಲ ಅಂತಂದ್ಬಿಟ್ಟು ನಿನಗೆ ಸದ್ಯಕ್ಕೀಗ ಕರ್ಮಯೋಗವೇ ನಿನಗೆ ಈಗ ನಾನು ಹೇಳಬೇಕು ಅಂತ ಅಂದ್ಬಿಟ್ಟು ಕೃಷ್ಣ ಕರ್ಮಕಾಂಡದ ಬಗ್ಗೆ ತಿಳಿಸ್ತಾ ಕರ್ಮದ ಫಲಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅರ್ಥ ಆಯ್ತಾ ಮಕ್ಕಳ? ಈಗ ನಾವು ಎಲ್ಲರೂ ಕೂಡ ನಾವು ಈ ಶ್ಲೋಕನ ಮತ್ತೆ ಒಟ್ಟಿಗೆ ಹೇಳೋಣ ಮಕ್ಕಳ. ಸುಖ ದುಃಖೇ ಸಮೇ ಕೃತ್ವಾ ಲಾಭೌ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಶುಭಮಸ್ತು.